ಈ ತರ ಮಿಸ್ಟೇಕ್ ನ ನೀವು ಕೂಡ ಮಾಡಬೇಡಿ. ಡೇ 74 ಆಫ್ ಫಿಟ್ನೆಸ್ ವ್ಲಾಗ್. ಬೆಳಗ್ಗೆನೆ ಕೋಲ್ಡ್ ವೆದರ್ ಇತ್ತು. ನೋಡಿದ್ರೆ ವರ್ಷ ಮೇಡಮ್ ಬಂದಿದ್ರು. 2 ವರ್ಷದ ಹಿಂದೆ ತಗೊಂಡಿದ್ ಸ್ವಿಂಗರ್. ಆಗ ಬಾಡಿ ಚೂರು ಇಲ್ಲ ಅಂತ ಪ್ಯಾಕೆ ಓಪನ್ ಆಗಿರ್ಲಿಲ್ಲ. ಬಟ್ ಇವಾಗ ಓಕೆ ಇದೆ. ಸೊ ಎಲ್ಲದಕ್ಕೂ ಅನ್ಬಾಕ್ಸಿಂಗ್ ಟೈಮ್ ಬಂದಿದೆ. ಒಂದ್ ಬ್ಲಾಕ್ ಕಾಫಿ ಕುಡಿಯೋ ಅಷ್ಟರಲ್ಲಿ ವರ್ಷ ಮೇಡಮ್ ಬೇಜಾರ್ ಮಾಡ್ಕೊಂಡು ಹೋಗಿದ್ರು. ಪಾಪ ಹುಡುಗ ಜಿಮ್ ಹೋಗ್ಲಿ ಅನ್ಕೊಂಡು. ಮ್ಯಾಟರ್ ಏನ್ ಗೊತ್ತಾ, ನಾನು ಆಲ್ಮೋಸ್ಟ್ 2 ಇಯರ್ಸ್ ಮೇಲೇನೆ ಆಯ್ತು ಜಿಮ್ ಸೇರ್ಕೊಂಡಾಗ ಈ ಕಂಪ್ರೆಷನ್ ಟಿ ಶರ್ಟ್ ಅಥವಾ ಸ್ಟಿಂಗರ್ ನ ಯೂಸ್ ಮಾಡ್ತಾ ಇರ್ಲಿಲ್ಲ. ನನ್ಗೆನೆ ಒಂಥರ ಅನ್ಸೋದು, ಬಾಡಿ ಇಲ್ಲ, ಇದ್ ಹಾಕಿದ್ರೆ ಬೇರೆಯವ್ರು ನೋಡಿ ನಗ್ತಾರೆ ಅಂತ. ನಾನ್ ಮಾಡಿದ ತಪ್ಪು ಕೂಡ ಅದೇನೆ. ಬೇರೆಯವ್ರು ನೋಡ್ತಾರೆ ನಗ್ತಾರೆ ಅನ್ಕೊಂಡೇ ಇದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಅಂತೂ ಬರಲ್ಲ. ಎಲ್ಲರೂ ಒಂದೇ ದಿನದಲ್ಲಿ ಬಾಡಿ ಮಾಡಿಲ್ಲ. ನೋಡಿ ನಗೋರು ಕೂಡ ಒನ್ ಡೇ ನಿಮ್ ಹಾಗೇನೆ ಸ್ಟಾರ್ಟ್ ಮಾಡಿರೋದು. ಬಾಡಿ ಮಾಡೋದು ಸೆಕೆಂಡ್ರಿ. ಹೆಲ್ದಿ ಲೈಫ್ ನ ಲೀಡ್ ಮಾಡೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಹಾಸ್ಪಿಟಲ್ ಬಿಲ್ ಕಟ್ಟೋಷ್ಟು ರಿಚ್ ಅಂತೂ ನಾನಿಲ್ಲ. ನೀವೇನಾದ್ರೂ ಇದ್ರೆ ಇವಾಗ ಹೇಗಿದಿರೋ ಹಾಗೆ ಇರಿ. ಆಫೀಸ್ ಹೋಗೋ ಒಂದ್ ಕಾನ್ಸೆಪ್ಟ್ ಇಲ್ಲ ಅಂದ್ರೆ ಅದೆಷ್ಟು ಫ್ರೀ ಅನ್ಸುತ್ತೆ ಅಂದ್ರೆ ಬೇಕಾಗಿರೋ ಐಟಮ್ಸ್ ನ ಪೀಸ್ ಆಗಿನೇ ಕುಕ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಬಲ್ಕಿಂಗ್ ಹೆಸರಲ್ಲಿ ಅವಾಗ ಲೈಟ್ ಆಗಿ ಚೀಟಿಂಗ್ ನಡೀತಾ ಇದೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.